ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ನೆನ್ನೆ ವಿಡಿಯೋದಲ್ಲಿ IPL 2026 ನ ಟೀಮ್ ಆಫ್ ದ ಟೂರ್ನಮೆಂಟ್ ಬೆಸ್ಟ್ 11 ನ ಮಾಡಿದ್ದೆ. ಈ ವಿಡಿಯೋದಲ್ಲಿ ಇವಾಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಲ್ಲ, ಅವರು ಅದ್ರ ತಕ್ಕಂಗೆ ಡೆಲಿವರ್ ಮಾಡಕ್ ಆಗಿರಲ್ಲ. ಆ ಪ್ಲೇಯರ್ಸ್ ನ ಎಲ್ಲ ಸೇರ್ಸ್ಕೊಂಡು ಒಂದು 11 ನ ಫ್ರೇಮ್ ಮಾಡೋಣ. ಇದನ್ನ IPL 2026 ನ ಫ್ಲಾಪ್ 11 ಅಂತ ಸಹ ಹೇಳ್ಬೋದು. ಅದಕ್ಕೂ ಮುಂಚೆ ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜನ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಈ ಸೀಸನ್ ಅಲ್ಲಿ. ಒಂಥರ ನೋಡಿ ಮೇನ್ ಪ್ಲೇಯರ್ಸ್ ಡೆಲಿವರ್ ಮಾಡಕ್ ಆಗಿಲ್ಲ. ಲಾಸ್ಟ್ ಸೀಸನ್ ಸಖತ್ತಾಗಿನ ಪರ್ಫಾರ್ಮೆನ್ಸ್ ಕೊಟ್ರು, ಬಟ್ ಈ ಸೀಸನ್ ಅಲ್ಲಿ ಅಂತ ಬಂದಾಗ ಯಾಕಂತ ಗೊತ್ತಿಲ್ಲ. ನೋಡಿ ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಅವ್ರ ಲಿಸ್ಟ್ ನ ಇವಾಗ ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ CSK ಕಡೆಯಿಂದ ತಗೋತಾ ಇದ್ದೀನಿ ಋತುರಾಜ್ ಗಾಯಕ್ವಾಡ್. ಋತುರಾಜ್ ಗಾಯಕ್ವಾಡ್ ಬಂದು CSK ಕ್ಯಾಪ್ಟನ್ ಬೇರೆ, ಅದು ಬೇರೆ ಓಪನಿಂಗ್ ಅಲ್ಲಿ ಬರೋದು. ಅವ್ರು ನೋಡಿ ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿರೋದು 337 ಅಷ್ಟೇ ರನ್ಸ್ ಬಂದಿರೋದು. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? 123. ಒಂಥರ ಇದು ಲೋ ಸ್ಟ್ರೈಕ್ ರೇಟ್ ಅಂತ ಹೇಳ್ಬೋದು T20 ಕ್ರಿಕೆಟ್ ಅಂತ ಬಂದಾಗ. ಇವಾಗ ಯಾವ ತರ ಇದಾಗಿರೋದೆಲ್ಲ ನಿಮ್ಗೆಲ್ಲ ಗೊತ್ತು. T20 ಯಾವ ತರ ಎವಾಲ್ವ್ ಆಗಿದೆ ಅಂತ ನೋಡಿ. ಇವಾಗೆಲ್ಲ T20 ಅಂತ ಬಂದಾಗ 150 ಸ್ಟ್ರೈಕ್ ರೇಟ್ ಅಲ್ಲಿ ಆ ತರ ಆಡ್ಬೇಕು. ಬಟ್ ನೋಡಿ ಇವ್ರ ಸ್ಟ್ರೈಕ್ ರೇಟ್ ಬಂದು 123 ಇದೆ. ಒಂಥರ ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಋತುರಾಜ್ ಗಾಯಕ್ವಾಡ್ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗಿಲ್ಲ ಈ ಸೀಸನ್ ಅಷ್ಟೇ, ಲಾಸ್ಟ್ ಸೀಸನ್ ಅಷ್ಟೇ. ಅದಕ್ಕೆ ಇವ್ರ ಕ್ಯಾಪ್ಟನ್ಸಿ ಅನ್ನೋದು ಯಾವಾಗ ಬಂತೋ ಅವಾಗಿಂದ ಇವ್ರ ಕಡೆಯಿಂದ ಬ್ಯಾಟ್ ಇಂದ ರನ್ಸ್ ಬರ್ತಾರೆ. ಸಾಕಷ್ಟು ಸ್ಟ್ರಗಲ್ ಪಡ್ತಾ ಇದ್ದಾರೆ. ಕ್ಯಾಪ್ಟನ್ಗೂ ಮುಂಚೆ ಧೋನಿ ಎಲ್ಲ ಕ್ಯಾಪ್ಟನ್ ಇದ್ರಲ್ಲ, ಅವಾಗ ಇವ್ರ ಬ್ಯಾಟ್ ಇಂದ ರನ್ಸ್ ಬರ್ತಾ ಇತ್ತು. 2022, 21 ಆ ಟೈಮ್ ಅಲ್ಲೆಲ್ಲ ಸಾಕಾದಾಗ ಆಡ್ತಾರೆ ಋತುರಾಜ್ ಗಾಯಕ್ವಾಡ್. ಬಟ್ ನೋಡಿ ಇತ್ತೀಚೆಗೆ ಒಂದು 2-3 ಇಯರ್ಸ್ ಇಂದ ಒಂಥರ ಅವ್ರ ಬ್ಯಾಟ್ ಇಂದ ರನ್ಸೇ ಬರ್ತಾ ಇಲ್ಲ. ನಂಗೆ ಅನಿಸ್ದಂಗೆ ಇವ್ರದ್ದು ಕ್ಯಾಪ್ಟನ್ಸಿ ಪ್ರೆಷರ್ ಇಂದ ಬ್ಯಾಟ್ ಇಂದ ರನ್ಸ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ CSK ಅವ್ರು ಏನ್ ಮಾಡ್ತಾರೋ ನೋಡೋಣ ನೆಕ್ಸ್ಟ್ ಸೀಸನ್. ನೆಕ್ಸ್ಟ್ ರಿಷಬ್ ಪಂತ್ ನೋಡಿ, ನಾವು ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅವ್ರು ಆಡ್ತಾರೆ ಅಂತ. ಲಾಸ್ಟ್ ಸೀಸನ್ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಬಟ್ ಈ ಸೀಸನ್ ಅಲ್ಲಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ಕೊಂಡ್ರಿ. ಬಟ್ ಈ ಸೀಸನ್ ಅಲ್ಲೂ ಅಷ್ಟೇ ಒಂಥರ ಅದೇ ಲಾಸ್ಟ್ ಸೀಸನ್ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅದೇ ತರ ಈ ಸೀಸನ್ ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿರೋದು 312 ರನ್ಸ್ ವಿತ್ ಸ್ಟ್ರೈಕ್ ರೇಟ್ ಬಂದು 138 ಏನೋ ಇದೆ ಅಷ್ಟೇ. ಒಂಥರ ಲೋ ಸ್ಟ್ರೈಕ್ ರೇಟ್ ಅಂತ ಹೇಳ್ಬೋದು. ರನ್ಸ್ ಅಷ್ಟೇ ನೋಡಿ ಕಡಿಮೆ. ಇವರು ಯಾವ ತರ ಫ್ಲೋಟರ್ ಆಗಿ ಯೂಸ್ ಮಾಡ್ಕೊಬಿಟ್ರಿ ಇವ್ರನ್ನ. ಕೆಲವೊಂದ್ ಮ್ಯಾಚಸ್ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರು, ಕೆಲವೊಂದ್ ಮ್ಯಾಚಸ್ ಒನ್ ಡೌನ್ ಬಂದ್ರು, ಕೆಲವೊಂದ್ ಮ್ಯಾಚಸ್ ಲೋಯರ್ ಆರ್ಡರ್ ಬಂದ್ರು. ಒಂಥರ ಇವ್ರು ಸ್ಲಾಟೇ ಫಿಕ್ಸ್ ಇದ್ದಿಲ್ಲ, ಆ ತರ ಆಗ್ಬಿಟ್ಟಿತ್ತು ರಿಷಬ್ ಪಂತ್ಗೆ. ಆದ್ರಿಂದ ನೋಡಿ ಈ ಸೀಸನ್ ಅವ್ರ ಕಡೆಯಿಂದ ಒಂಥರ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಿಕೋಲಸ್ ಪೂರನ್ ಲಾಸ್ಟ್ ಸೀಸನ್ ಯಾವ ತರ ಆಡಿದ್ರು ಅಂದ್ರೆ IPL 2025 ಅಲ್ಲಿ ಒಂಥರ ಧ್ವಂಸ ಮಾಡಾಕ್ಬಿಟ್ಟಿದ್ರು. ಅದು ನೋಡಿ 1 ಡೌನ್ ವಿಕೆಟ್ ಆದ್ಮೇಲೆ ಬರ್ತಾ ಇದ್ದು. ಅದಾದ್ಮೇಲೆ ಯಾವ ತರ ಸ್ಕೋರ್ ಮಾಡಿದ್ರು ಗೊತ್ತು? 600 ರನ್ಸ್ ಅಬವ್ ಏನೋ ಸ್ಕೋರ್ ಮಾಡಿದ್ದು. ಆ ತರ ಆಡಿದ್ದು ಸಕ್ಕದಾಗ ಆಡ್ಬಿಟ್ಟಿದ್ರು ಲಾಸ್ಟ್ ಸೀಸನ್. ಬಟ್ ಲಾಸ್ಟ್ ಸೀಸನ್ ತರ ಅದೇ ಸೀಸನ್ ತರ ಈ ಸೀಸನ್ ಏನಾದ್ರು ನಾವು ಚೆನ್ನಾಗಿ ಏನೋ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಲಾಸ್ಟ್ ಸೀಸನ್ ತರ ಈ ಸೀಸನ್ ಅಲ್ಲಿ ಅಷ್ಟೊಂದೇನೋ ಡೆಲಿವರ್ ಮಾಡಕ್ಕಾಗಲ್ಲ ಅವ್ರ ಕೈಲಿ. ನೋಡಿ ಅವ್ರ ಬ್ಯಾಟ್ ಇಂದ ಬಂದಿರೋ ರನ್ಸ್ 234 ರನ್ಸ್ ಅಷ್ಟೇ ಬಂದಿರೋದು. ಅದು ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ನೋಡಿ ಆ ತರ ಆಡಿದವರು ಬಟ್ ಸಡನ್ ಆಗಿ ಈ ಸೀಸನ್ ಈ ತರ ಆಗ್ಬಿಟ್ರು. ಒಂಥರ ಕಳಪೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿಕೋಲಸ್ ಪೂರನ್. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ನೋಡಿ ಇಂಡಿಯನ್ T20 ಕ್ಯಾಪ್ಟನ್ ಆಗಿದ್ರು. ಅಲ್ಲಿ ಕೂಡ ಅಷ್ಟೊಂದೇನು ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಅದಾದ್ಮೇಲೆ IPL ಅಲ್ಲೂ ಅಷ್ಟೇ. IPL ಅಲ್ಲಿ ಕೂಡ ನೋಡಿ IPL ಅಲ್ಲಿ ಪ್ಲೇಯರ್ ಆಗಿ ಆಡಿದ್ದು ಇವರು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಆಡಿದ್ರೆ ಇವರು ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಗಿ ಆಡಿದ್ದು. ಬಟ್ ನೋಡಿ ಪ್ಲೇಯರ್ ಆಗಿ ಆಡಿದ್ರು ಸಹ ಅವ್ರ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಇವ್ರ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು T20 ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದಿಲ್ಲ. ಅದಾದ್ಮೇಲೆ ಏನೋ IPL ಏನಾದ್ರು ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ಕೊಂಡ್ರೆ IPL ಅಲ್ಲಿ ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಅವ್ರ ಬ್ಯಾಟ್ ಇಂದ ರನ್ಸೇ ಬರ್ತಾ ಇಲ್ಲ. ಬರ್ತಾರೆ ಅವ್ರದ್ದು ಫೇವ್ರೇಟ್ ಶಾಟ್ ಇತ್ತಲ್ಲ ವಿಂದೆ ಹಿಂಗೆ ತಾಕೋದು, ಅದ್ರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಅವ್ರು ಔಟ್ ಆಗಿರೋದು. ಆ ತರ ಸೂರ್ಯಕುಮಾರ್ ಯಾದವ್ ಔಟ್ ಆಗ್ತಾ ಇರೋದು. ಒಂಥರ ಈ ಸೀಸನ್ ಫ್ಲಾಪ್ ಆಯ್ತು ಅಂತ ಹೇಳ್ಬೋದು ಅವ್ರಿಗೆ. ಅವ್ರ ಬ್ಯಾಟ್ ಇಂದ ಬಂದಿರೋ ರನ್ಸ್ 13 ಮ್ಯಾಚ್ ಆಡಿರೋದು 270 ರನ್ಸ್ ಅಷ್ಟೇ ಬಂದಿರೋದು. ಸ್ಟ್ರೈಕ್ ರೇಟ್ ಏನೋ ಪರವಾಗಿಲ್ಲ 147 ಇದೆ. ಬಟ್ ನೋಡಿ ರನ್ಸ್ ಕಡಿಮೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಡೆವಾಲ್ಡ್ ಬ್ರೇವಿಸ್ ಕಡೆ ಅಂತೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇತ್ತು. ಆ ತರ ಸೌತ್ ಆಫ್ರಿಕಾ ಕಡೆ ಎಲ್ಲ ಒಂಥರ ಬಿಗ್ ಹಿಟರ್ ಕೇಪಬಿಲಿಟಿ ಇರೋರು, ಸಕಾಲಾಗಿ ಆಡ್ತಾರೆ, ಒಂಥರ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು. ಬಟ್ ನೋಡಿ ಅವ್ರ ಮೇಲೆ ಐಎನ್ ಎಕ್ಸ್ಪೆಕ್ಟೇಷನ್ ಇತ್ತು. CSKಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ ಡೆವಾಲ್ಡ್ ಬ್ರೇವಿಸ್ ಮೇಲೆ ಒಂಥರ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇತ್ತು. ಅವ್ರ ಬ್ಯಾಟ್ ಇಂದ ಈಗ ಸದ್ಯ ಮಾಡಕ್ಕಾಗಿಲ್ಲ. ನೋಡಿ 11 ಮ್ಯಾಚಸ್ ಅಲ್ಲಿ 151 ರನ್ಸ್ ನ ಸ್ಕೋರ್ ಮಾಡಿರೋದು ಅಷ್ಟೇ. ಸ್ಟ್ರೈಕ್ ರೇಟ್ 127. ಡೆವಾಲ್ಡ್ ಬ್ರೇವಿಸ್ ಯಾವ ತರ ಆಡೋದು ಗೊತ್ತಾ? ಅವರು 180 ಸ್ಟ್ರೈಕ್ ರೇಟ್ ಅಲ್ಲಿ ಆಡೋದು ಅಂತವ್ರು ಹೋಗ್ಬಿಟ್ಟು ನೋಡಿ ಈ ಸೀಸನ್ 127 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರೆ ರನ್ಸ್ ಕೂಡ ಬಂದಿಲ್ಲ ಅವ್ರ ಬ್ಯಾಟ್ ಇಂದ. ಒಂಥರ ಸಾಕಷ್ಟು ಸ್ಟ್ರಗಲ್ ಪಟ್ರು ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ. ನೆಕ್ಸ್ಟ್ ಜಿತೇಶ್ ಶರ್ಮಾ ಲಾಸ್ಟ್ ಸೀಸನ್ RCB ಯಾವ ತರ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡ್ಕೊಡ್ತಾ ಇದ್ರು. ಬಟ್ ನೋಡಿ ಈ ಸೀಸನ್ ಅಲ್ಲಿ 30+ ಅಬವ್ ರನ್ಸ್ ಅವ್ರ ಬ್ಯಾಟ್ ಇಂದ ಬಂದಿಲ್ಲ. ಆ ತರ ಒಂಥರ ಸ್ಟ್ರಗಲ್ ಪಟ್ಟಿರೋದು. ಅವ್ರ ಬ್ಯಾಟ್ ಇಂದ ರನ್ಸೇ ಬಂದಿಲ್ಲ. ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಮಾತ್ರ ಸಖತ್ತಾಗಿ ಮಾಡಿದ್ರೆ, ಇಲ್ಲ ಅಂತಲ್ಲ, ಒಳ್ಳೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ರು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಅವ್ರ ಬ್ಯಾಟ್ ಇಂದ ರನ್ಸೇ ಬಂದಿಲ್ಲ. ಹೊಡೆಯಕ್ ಟ್ರೈ ಮಾಡ್ತಾರೆ, ಔಟ್ ಆಗಿ ಹೋಗ್ತಾರೆ, ಇಲ್ಲ ಹೊಡೆಯಕ್ಕೆ ಆಗ್ತಾ ಇಲ್ಲ. ಒಂಥರ ಸ್ಟ್ರಗಲ್ ಪಟ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟ್ರಗಲ್ ಪಟ್ರು. ಒಂಥರ ವರ್ಸ್ಟ್ ಸೀಸನ್ ಆಗಿದ್ದು ಜಿತೇಶ್ ಶರ್ಮಾಗೆ. ಅವ್ರ ಬ್ಯಾಟ್ ಇಂದ ಬಂದಿರೋ ರನ್ಸ್ ಆಡಿರೋ 16 ಮ್ಯಾಚಸ್ ಅಲ್ಲಿ 116 ರನ್ಸ್ ಅಷ್ಟೇ ಬಂದಿರೋದು. ನೋಡಿ ಸ್ಟ್ರೈಕ್ ರೇಟ್ ಕೇಳಿದ್ರೆ ಬಿದ್ದು ಬಿಡ್ತಾರೆ 122. ನಾರ್ಮಲ್ ಆಗಿ ಬೌಲರ್ ಬಂದು ಕೂಡ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬಿಡ್ತಾರೆ. ಆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋ ಜಿತೇಶ್ ಶರ್ಮಾ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ಈ ಸೀಸನ್ ಅಲ್ಲಿ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ನೋಡಿ ಗುಜರಾತ್ ಅಲ್ಲಿ ಇದ್ದಾಗ ಯಾವ ತರ ಇತ್ತು ಅವ್ರಿಗೆ. 2 ಸೀಸನ್ ಏನೋ ಮುನ್ನಡೆಸಿರೋದು ಕ್ಯಾಪ್ಟನ್ ಆಗಿ. ಒಂದ್ ಸೀಸನ್ ಅಲ್ಲಿ ಟ್ರೋಫಿ ವಿನ್ ಮಾಡ್ಕೋತಾರೆ, ಇನ್ನೊಂದ್ ಸೀಸನ್ ಅಲ್ಲಿ ಫೈನಲ್ ಅಲ್ಲಿ ಸೋಲ್ತಾರೆ. ಅದಾದ್ಮೇಲೆ ಮುಂಬೈಗೆ ಟ್ರೇಡ್ ಮಾಡ್ಕೊತಾರಲ್ವಾ. ಮುಂಬೈ ಕಡೆ ಬಂದ್ಮೇಲೆ ನೋಡಿ ಇವ್ರಿಗೆ ಅದೇನಾಯ್ತು ಏನೋ ಗೊತ್ತಾಗ್ತಾ ಇಲ್ಲ. ಕ್ಯಾಪ್ಟನ್ಸಿ ಅನ್ನೋದೇ ಇವ್ರಿಗೆ ಒಂಥರ ಇದಾಗ್ತಾ ಇಲ್ಲ.
ಅಡ್ಜಸ್ಟ್ ಆಗ್ತಲ್ಲ ಮುಂಬೈ ಕಡೆ ಎಲ್ಲ ಮ್ಯಾಚಸ್ ಸೋಲ್ತಾ ಇದಾರೆ. ಒಂಥರ ನೋಡಿ ಇವ್ರು ಕ್ಯಾಪ್ಟನ್ ಆಗಿ ಬಂದ್ಮೇಲೆ ಮುಂಬೈ ಟಾಪ್ ಅಲ್ಲಿ ಬರ್ತಾನೆ ಇಲ್ಲ, ಟೀಮೇ ಬರ್ತಾ ಇಲ್ಲ. ಒಳ್ಳೊಳ್ಳೆ ಪ್ಲೇಯರ್ಸ್ ಇಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಸಹ ಟಾಪ್ ಅಲ್ಲೇ ಬರ್ತಾ ಇಲ್ಲ. ಆ ತರ ಆಗ್ಬಿಟ್ಟಿದೆ ಹಾರ್ದಿಕ್ ಪಾಂಡ್ಯ ಪರಿಸ್ಥಿತಿ. ಇವ್ರ ಬ್ಯಾಟಿಂದ ಅಷ್ಟೇ ಈ ಸೀಸನ್ ರನ್ಸ್ ಬಂದಿಲ್ಲ. ಲಾಸ್ಟ್ ಸೀಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಬಟ್ ಈ ಸೀಸನ್ ಅಲ್ಲಿ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೋಡಿ ಇವ್ರು ಆಡಿರೋ 10 ಮ್ಯಾಚಸ್ ಅಲ್ಲಿ 206 ರನ್ಸ್ ನ ಸ್ಕೋರ್ ಮಾಡಿದ್ರೆ ಸ್ಟ್ರೈಕ್ ರೇಟ್ ಬಂದು 138 ಅಷ್ಟೇ. ಹೌದು ಲಾಸ್ಟ್ ಅಲ್ಲಿ ಬರೋದು ಈ 138 ಸ್ಟ್ರೈಕ್ ರೇಟ್ ಅಂದ್ರೆ ಕಡಿಮೆ. ಲಾಸ್ಟ್ ಅಲ್ಲಿ ಬರೋದು ಯಾವತ್ತಿದ್ರು 150 ಅಬೌವ್ ಇರಬೇಕು. ಅವಾಗಲೇ ಒಂಥರ ಫಿನಿಶಿಂಗ್ ಜವಾಬ್ದಾರಿನ ನಿಭಾಯಿಸಿದಾರೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಫಿನಿಶರ್ ತಾನೇ ಲೆಕ್ಕ, ಆದ್ರಿಂದ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಮಾರ್ಕೋ ಜಾನ್ಸನ್ ಆಲ್ರೌಂಡ್ರು ಅಂದ್ರೆ ಈ ಸೀಸನ್ ಅಲ್ಲಿ ಅಷ್ಟೊಂದು ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ನೋಡಿ ಅವ್ರು ಆಡಿರೋ 13 ಮ್ಯಾಚಸ್ ಅಲ್ಲಿ 51 ರನ್ಸ್ ನ ಅಷ್ಟೇ ಸ್ಕೋರ್ ಮಾಡಕ್ಕಾಗಿದ್ದು. ಹೌದು ಈ ಸಾಕಷ್ಟು ಸ್ಟ್ರಗಲ್ ಪಟ್ರು ಬ್ಯಾಟಿಂಗ್ ಆಡಕ್ಕೆ. ಅದಾದ್ಮೇಲೆ ವಿಕೆಟ್ಸ್ ಅಷ್ಟೇ ಬಂದು 9 ವಿಕೆಟ್ಸ್ ಅನ್ನ ತಗೊಂಡಿರೋದು. ಎಕಾನಮಿ 10 ಇದೆ. 10 ಅಂದ್ರೆ ಒಂಥರ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಮಾರ್ಕೋ ಜಾನ್ಸನ್. ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೆ ಜಾಸ್ತಿ ಇತ್ತು, ಯಾಕಂದ್ರೆ ಇವ್ರು ಲೆಂತ್ ಇದಾರೆ, ಒಂಥರ ಸಖತ್ತಾಗಿ ಮಾಡ್ತಾರೆ ಬೌಲಿಂಗ್ ಅನ್ಬಿಟ್ಟು. ಬಟ್ ಅವ್ರ ಕಡೆಯಿಂದ ಅಷ್ಟೊಂದು ಡೆಲಿವರ್ ಮಾಡಕ್ ಆಗಿಲ್ಲ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ನೋಡಿ DC ಕಡೆ ಒಂಥರ ಮಿಸ್ಟ್ರಿ ಬೌಲರ್ ಇವರು, ಒಂಥರ ಒಳ್ಳೆ ಬೌಲರ್. ಇಂಡಿಯನ್ ಕಡೆನೂ ಅಷ್ಟೇ ಸಖತ್ತಾಗಿನೇ ಮಾಡ್ತಾ ಇದ್ರು. ಬಟ್ ಈ IPL ಸೀಸನ್ ಅಂತ ಬಂದಾಗ ವರ್ಸ್ಟ್ ಆಗಿರೋದು ನೋಡಿ. ಇವ್ರು ಕುಲ್ದೀಪ್ ಯಾದವ್ 10 ವಿಕೆಟ್ಸ್ ಅಷ್ಟೇ ತಗೊಂಡಿರೋದು, ನಂಬಕ್ಕೆ ಆಗಲ್ಲ. ಇವರು ಒಂದು 20 ವಿಕೆಟ್ಸ್ ಅಬೌವ್ ತಗೋಬೇಕಾಯ್ತು. ನೋಡಿ ಇವ್ರು ಇನ್ನೂ 10 ವಿಕೆಟ್ಸ್ ಅಲ್ಲೇ ಇದಾರೆ. ಅದಾದ್ಮೇಲೆ ಎಕಾನಮಿ ಬಂದು 10 ಅಂದ್ರೆ ಯೋಚನೆ ಮಾಡಿ, ಒಂಥರ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ಈ ಸೀಸನ್ ಇವ್ರ ಕಡೆ ಬಂದೇ ಇಲ್ಲ, ವಿಕೆಟ್ಸ್ ತಗೊಳಕಾಗಿಲ್ಲ, ಒಂಥರ ರನ್ಸ್ ಕೂಡ ಕಡಿವಾಣ ಆಗಲ್ಲ. ಒಂಥರ ಎಕಾನಮಿನ ಜಾಸ್ತಿ ಇದೆ, ಅರ್ಧ ವರ್ಸ್ಟ್ ಪರ್ಫಾರ್ಮೆನ್ಸ್. ಜಸ್ಪ್ರೀತ್ ಬುಮ್ರಾ ಮುಂಬೈ ಒಂದ್ ರೇಂಜ್ ಸೋಲಕ್ ಕಾರಣ ಅಂದ್ರೂ ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ಬೋದು. ಹೌದು ಇವ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಈ ಸೀಸನ್ ಅಂತಲ್ಲ, ಪ್ರತಿ ಸೀಸನ್ ಅಷ್ಟೇ ಇವ್ರ ಮೇಲೆ ಐಯಾನ್ ಎಕ್ಸ್ಪೆಕ್ಟೇಷನ್ ಇಂದಾನೆ ಬರೋದು. ಆ ತರ ಬೌಲರ್ ಇವರು. ಇಂಡಿಯನ್ ಟೀಮ್ ಅಲ್ಲಿ ಎಲ್ಲ ನೋಡಿರ್ತಾರೆ ಯಾವ ತರ ಮಾಡ್ತಾರೋ. ಲಾಸ್ಟ್ ಸೀಸನ್ ಅಲ್ಲಿ ಯಾವ ತರ ಬುಮ್ರಾ ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಬಟ್ ನೋಡಿ ಆ ತರ ಒಳ್ಳೆ ಬೌಲರ್ ಬಂದಾಗ ನಾವು ನಾರ್ಮಲ್ ಆಗಿ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಕಾಮನ್ ಆಗಿ ಬಂದ್ಬಿಡುತ್ತೆ. ಬಟ್ ನೋಡಿ ಅವ್ರ ಕಡೆ ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಡೆಲಿವರ್ ಮಾಡಕ್ಕಾಗಿಲ್ಲ. ಅವರೇ ಶಾಕ್ ಆಗ್ಬಿಟ್ಟಿರ್ತಾರೆ, ಏನಾಯ್ತು ಏನು ಡೆಲಿವರಿ ಮಾಡಕ್ಕಾಗ್ತಾ ಇಲ್ಲ, ಅನ್ಕೊಂಡಂಗೆ ಆಗ್ತಾ ಇಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಅವ್ರಿಗೆ ಒಂಥರ ಶಾಕ್ ಆಗ್ಬಿಟ್ಟಿರುತ್ತೆ. ಅವ್ರು ನೋಡಿ ಆಡಿರೋ 13 ಮ್ಯಾಚಸ್ ಅಲ್ಲಿ 4 ವಿಕೆಟ್ಸ್. ನಾರ್ಮಲ್ ಬೌಲಿಂಗ್ ಬರ್ದಿರೋರು ಬೌಲಿಂಗ್ ಆಗ್ಬಿಟ್ರು ಕೂಡ 4 ವಿಕೆಟ್ಸ್ ತಗೊಬಿಡ್ತಾರೆ 13 ಮ್ಯಾಚ್ ಅಲ್ಲಿ. ನೋಡಿ ಬುಮ್ರಾ ಕೊಟ್ಟೆ ಇಲ್ಲ ವಿಕೆಟ್ಸ್. ಒಂಥರ ಎಕಾನಮಿನೂ ಬಂದ್ಬಿಟ್ಟು ನೋಡಿ 8.3 ಎಕಾನಮಿ. ನೋಡಿ ಇಲ್ಲಿ ವಿಕೆಟ್ಸ್ ತಗೊಂಡಿಲ್ಲ, ಒಂಥರ ಎಕನಾಮಿಕ್ ಆಗೂ ಬಾಲ್ ಮಾಡಕ್ಕಾಗಿಲ್ಲ. ಹೌದು ಬುಮ್ರಾ ಎಲ್ಲ ಸೆಟ್ ಮಾಡೋ ಸ್ಟ್ಯಾಂಡರ್ಡ್ಗೆ ಒಂಥರ 7 ಎಕಾನಮಿ ಬಿಲೋನೇ ಕೊಡ್ತಾ ಇದ್ದಿದ್ದು, ಆ ತರ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿರೋದು. ಬಟ್ ನೋಡಿ ಇವ್ರದ್ದು ಎಕಾನಮಿ ಅಂತ ಬಂದಾಗ 8.3 ಕೂಡ ಒಂಥರ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಬುಮ್ರಾ ಸ್ಟ್ಯಾಂಡರ್ಡ್ಸ್ಗೆ. ನೋಡಿ ವಿಕೆಟ್ಸ್ ತಗೊಳಕ್ಕಾಗಿಲ್ಲ. ಒಂಥರ ಮುಂಬೈ ಮ್ಯಾಚಸ್ ನ ಸೋಲಕ್ಕೆ ಇವರು ಒಂದು ಕಾರಣ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಇಂಡಿಯನ್ T20 ಸ್ಪೆಷಲಿಸ್ಟ್ ಬೌಲರ್, ಸಖದಾಗ ಆಡ್ತಾ ಇದ್ದಾರೆ. ಇವ್ರದ್ದು ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ, ವೈಡ್ ಜಾಸ್ತಿ ಆಗ್ಬಿಡ್ತಾರೆ. ವೈಡ್ ಯಾರ್ಕಂಡ್ ಹೋಗ್ತಾರೆ ಅವಾಗ ಒಂಥರ ಬರೀ ವೈಡ್ಸ್ ಆಗ್ಬಿಡ್ತಾರೆ. ಒಂಥರ ಸ್ವಲ್ಪ ಕಷ್ಟ ಪಡ್ತಾರೆ ಆ ಲೈನ್ ಅಲ್ಲಿ ಮಾತ್ರ. ಅದಾದ್ಮೇಲೆ ನೋಡಿ ಈ ಸೀಸನ್ ಅಷ್ಟೇ ಇವ್ರಿಗೆ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ನೋಡಿ ಆಡಿರೋ 14 ಮ್ಯಾಚಸ್ ಅಲ್ಲಿ 14 ವಿಕೆಟ್ಸ್. ಮ್ಯಾಚ್ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ. ಯಾಕೆ ಮೋಸ ಮಾಡೋದು ಬೇಡ ಅನ್ಬಿಟ್ಟು ಒಂದೊಂದು ಮ್ಯಾಚ್ ಒಂದೊಂದು ವಿಕೆಟ್ ತಕೊಂಡಂಗೆ ಆಯ್ತು. ಆ ತರ 14 ವಿಕೆಟ್ಸ್ ತಗೊಂಡಿರೋದು. ಎಕಾನಮಿ ಬಂದು 10.2, ಒಂಥರ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ದಾರೆ. ಎಕಾನಮಿ ನೋಡಿ ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ನೋಡಿ ಇಂಡಿಯನ್ ಟೀಮ್ ಗಳು ಆಡಿರೋ ಇಂಡಿಯನ್ T20 ಕ್ರಿಕೆಟ್ ಅಲ್ಲೆಲ್ಲ ಆಡಿರೋಂತ ಪ್ಲೇಯರ್ ಈ ತರ ಎಕಾನಮಿ ಕೊಡ್ತಾರೆ ಅಂದ್ರೆ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮತ್ತೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಮಾಡ್ತಾ ಇದ್ದೀನಿ, ಟ್ರೆಂಟ್ ಬೋಲ್ಟ್ ನೋಡಿ ಅವ್ರು ಆಡಿರೋದು ಕಡಿಮೆ ಮ್ಯಾಚಸ್, ಬಟ್ ಅವ್ರ ಮೇಲೆ ಐಆನ್ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು ಮುಂಬೈ ಕಡೆ ಅವ್ರು ನೋಡಿ ಟ್ರೆಂಟ್ ಬೋಲ್ಟ್ ಇಂಟರ್ನ್ಯಾಷನಲ್ ಪ್ಲೇಯರ್, ಸಖತ್ತಾಗಿ ಮಾಡ್ತಾರೆ, ಒಂಥರ ಸ್ಪಿನ್ ಚೆನ್ನಾಗಿ ಮಾಡ್ತಾರೆ. ಬಟ್ ಮುಂಬೈ ಅಂತ ಬಂದಾಗ ನೋಡಿ ಈ ಸೀಸನ್ ಅಲ್ಲೂ ಅವ್ರು ಆಡಿರೋ 5 ಮ್ಯಾಚಸ್ ಅಲ್ಲಿ 2 ವಿಕೆಟ್ಸ್ ಅಷ್ಟೇ ತಗೊಂಡಿರೋದು. ಇವ್ರ ಕಡೆಯಿಂದ ವಿಕೆಟ್ಸ್ ತಗೊಳಕ್ಕೆ ಆಗಿಲ್ಲ. ಮೇನ್ ಮುಂಬೈ ಕಡೆ ನೋಡಿ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಅವರೇ ಒಂಥರ ಟಾಪ್ ಅಲ್ಲಿ ವಿಕೆಟ್ಸ್ ತಗೋತಾ ಇದ್ದು. ಬಟ್ ನೋಡಿ ಅವ್ರ ಕಡೆಯಿಂದ ಈ ಸೀಸನ್ ಅಲ್ಲಿ ವಿಕೆಟ್ಸ್ ತಗೊಳಕ್ಕಾಗಿಲ್ಲ. ಆದ್ರಿಂದಲೂ ಮುಂಬೈ ಸ್ಟ್ರಗಲ್ ಪಡ್ತು ಅಂತಾನೆ ಹೇಳ್ಬೋದು. ನೋಡಿ 5 ಮ್ಯಾಚಸ್ ಅಲ್ಲಿ 2 ವಿಕೆಟ್ಸ್ ತಗೊಂಡ್ರೆ ಎಕಾನಮಿ ಕೇಳಿದ್ರೆ ಬಿದ್ದು ಬಿಡ್ತಾರೆ. 11.6 ಧ್ವಂಸ ಮಾಡ್ಬಿಟ್ಟಿದ್ದಾರೆ ಟ್ರೆಂಟ್ ಬೋಲ್ಟ್. ಪ್ರತಿಯೊಬ್ರು ಹೊಡೆದಾಗ್ಬಿಟ್ಟಿದ್ದಾರೆ. ನೋಡಿ 11 ಪ್ಲೇಮ್ ಮಾಡಿದಾದ್ಮೇಲೆ ಒಂಥರ ನೋಡಿ ಎಲ್ಲರೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ನಾನು ಇವ್ರ ಮೇಲೆ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ, ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಂಗೆ ಅವ್ರ ಕಡೆಯಿಂದ ಡೆಲಿವರ್ ಮಾಡಕ್ಕಾಗಿಲ್ಲ. ಬಟ್ ಇದು ನನ್ನ ಎಕ್ಸ್ಪೆಕ್ಟೇಷನ್. ಬಟ್ ಬೇರೆ ಅವ್ರು ಇಟ್ಟಿದಾರೆಲ್ಲ ಗೊತ್ತಿಲ್ಲ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನನ್ನ ಅನ್ಸಂಗೆ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಖಂಡಿತ. ಅಂತ ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ಸ್ ಇವರು. ಬಟ್ ಈ ಸೀಸನ್ ಒಂಥರ ಬ್ಯಾಡ್ ಸೀಸನ್ ಆಗಿದೆ ಅಂತ ಹೇಳ್ಬೋದು. ಇದು ಮಗ ನನ್ನ IPL 2026 ನ ಫ್ಲಾಪ್ 11. ನಿಮ್ಗೆ ಏನಾದ್ರು ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ಮತ್ತೆ ಅವ್ರ ತಕ್ಕಂಗೆ ಡೆಲಿವರ್ ಮಾಡಕ್ಕಾಗಿಲ್ಲ ಅಂತ ಪ್ಲೇಯರ್ಸ್ ಯಾರಾದ್ರೂ ಇದ್ರೆ ಮತ್ತೆ ನಿಮ್ಮ ಫ್ಲಾಪ್ 11 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಇವಾಗ ಅಷ್ಟೇ, ಬಾಯ್.